ಸೊ ಇಂದಿನ ಸಂಚಿಕೆಯಲ್ಲಿ 2020 ಪೇಪರ್ 1ರ ಗಣಿತ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದು ನೋಡ್ರಿ, 91ನೇದು ಏನಿದೆ, ಒಂದು ವೃತ್ತದಲ್ಲಿ ವ್ಯಾಸ ಮತ್ತು ತ್ರಿಜ್ಯ. ನೋಡ್ರಿ, ಅನುಪಾತಿಗಳನ್ನ ಮೊದಲಿಗೆ ವ್ಯಾಸ ಬರ್ಕೊಳ್ಳೋಣ, ಆಮೇಲೆ ತ್ರಿಜ್ಯ ಬರ್ಕೊಳ್ಳೋಣ. ನೋಡ್ರಿ, ವ್ಯಾಸ ಅಂದರೆ ತ್ರಿಜ್ಯದ 2ರಷ್ಟು. ಸೊ ತ್ರಿಜ್ಯ ಹಾಗೆ ಇಟ್ಕೊಳ್ಳೋಣ, 6 ಸೊ 2:1. ಸರಿಯಾದ ಉತ್ತರ ಆಪ್ಷನ್ 1ನೇದು. ಒಂದು ವರ್ಗಪಾದ ಗೋಪುರದಲ್ಲಿ ತ್ರಿಭುಜಾಕಾರದ ಮುಖಗಳ ಸಂಖ್ಯೆ. ನೋಡ್ರಿ, ವರ್ಗಪಾದ ಅಂದ್ರೆ ವರ್ಗ ಅಂದ್ರೆ 4 ಬಾಹುಗಳನ್ನು ಹೊಂದಿರುವಂಥ ಆಕೃತಿ. ಹೌದ್ರಿ, ಈ 4 ಬಾಹುಗಳಿಗೂ ಕೂಡ ಒಂದೊಂದು ತ್ರಿಭುಜ ಉಂಟಾಗ್ತದೆ. ಹೀಗಾಗಿ ಈ ತ್ರಿಭುಜಗಳ ಮುಖಗಳು ಎಷ್ಟಿರ್ತಾವ ಅಂದ್ರೆ 4 ಇರ್ತಾ ಇದ್ದಾವ. ನೆಕ್ಸ್ಟ್ 93ನೇದು, 18 ಮೀಟರ್, 12 ಮೀಟರ್, 9 ಮೀಟರ್ ಲೋಹಿಯ ಆಯತಘನವನ್ನು ಕರಗಿಸಿ ಮಾಡಬಹುದಾದ 3 ಮೀಟರ್ ಅಳತೆಯ ಘನಗಳ ಸಂಖ್ಯೆ. ನೋಡ್ರಿ, 18 ಮೀಟರ್ ಆಯತದ ಘನಫಲ ಡಿವೈಡೆಡ್ ಬೈ ಚೌಕದ ಘನಫಲವನ್ನು ಮಾಡಿಬಿಟ್ಟೇವಿ ಅಂದರೆ, ಚೌಕ ಘನದ ಘನಫಲ ಮಾಡಿದ್ದೇವೆ ಅಂದರೆ ಸಿಗುತ್ತೆ. 3 3 9 ತೆಗೆದುಬಿಡೋಣ. 3 1 3 6 18, 12 72 ಘನಗಳು. ಆಪ್ಷನ್ 4. ನೆಕ್ಸ್ಟ್ 94ನೇ ಪ್ರಶ್ನೆ, ಒಂದು ನೇರ ವೃತ್ತ ಸ್ತಂಭಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣವು 441 ಮೀಟರ್ ಸ್ಕ್ವೇರ್ ಆಗಿದೆ. ಸ್ತಂಭಾಕೃತಿಯ ಪಾದದ ತ್ರಿಜ್ಯ 0.7 ಮೀಟರ್ ಆದರೆ ಅದರ ಎತ್ತರ, ಅದರ ಎತ್ತರ ನಾನು ನೇರವಾಗಿ ಹೇಳ್ತೀನಿ 1 ಮೀಟರ್ ಅಂತೇಳಿ. ಹೆಂಗೆ ನೋಡ್ರಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ = 4.4 ಮೀಟರ್ ಸ್ಕ್ವೇರ್ ಇದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನೈತಪ್ಪ ಅಂದರೆ 2πr/h ಇದೆ, = 44. 2 × 22 ಇಂಟು ತ್ರಿಜ್ಯ 0.7 ಇಂಟು ಎತ್ತರ = 4.4. 7 1 7 0.1 22 44. 44 ಇಂಟು 1 ಅಂದರೆ 44 1 44. ಬಿಂದುವಿನ ನಂತರ ಒಂದು ಸ್ಥಾನ ಇಂಟು h = 4.4. 4.1 4.41. ಸೊ h = ಎಷ್ಟಾಯಿತು? 1 ಆಯಿತು. ಹಾಗಾದರೆ ಎಷ್ಟು ಮೀಟರ್? 1 ಮೀಟರ್. ನೆಕ್ಸ್ಟ್ ನೋಡ್ರಿ, ಶಂಕುವಿನ ಭಿನ್ನಕದ ಘನಫಲ ಸೂತ್ರ ಕೇಳಿದಾನ. V = 1/3 πh r1² + r2² + r1 × r2. ಸೊ ಇದು πr²h ಸಿಲಿಂಡರ್ ಅಂತ. ಹೌದ್ರಿ, ಇನ್ನು ಇಲ್ಲಿ ವ್ಯಾಲ್ಯೂಮ್ ಒಳಗಡೆ h ಇಲ್ಲ ಅಂದರೆ ಇದು ಎದರದ್ದು ಅಲ್ಲ. ಇನ್ನಿಲ್ಲಿ ವ್ಯಾಲ್ಯೂಮ್ದು h ಇದೆ, ಬಟ್ ಇಲ್ಲಿ 2r1 r2 ಇದೆ, ಇದು ಅಲ್ಲ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಏನು ನೋಡ್ರಿ, 2 ಸಂಖ್ಯೆಗಳ 2:3 ಅನುಪಾತದಲ್ಲಿವೆ. ಅವುಗಳ ಲಸ 48 ಆದರೆ ಆ ಸಂಖ್ಯೆಗಳ ಮೊತ್ತ. ನೋಡ್ರಿ, ಅನುಪಾತ ಗುಣಿಸಿದ್ರೆ ಎಷ್ಟು ಬರ್ತದೆ? 6. ಈ 6ಅನ್ನು ಏನು ಮಾಡೋಣ ಅಂದರೆ 48ಕ್ಕೆ ಭಾಗಾಕಾರ ಮಾಡೋಣ. 48 / 6. 6 1 6 8 48. ಸೊ ಎಷ್ಟು ಉಳಿತು? 8 ಉಳಿತು. ಇನ್ನು ಅನುಪಾತ ಅದಾವ್ರಿ, ಏನು? 2x ಐತಿ. 2 × 8 ಎಷ್ಟಾಯಿತು? 16. 3x ಐತಿ. 3 × 8 ಎಷ್ಟಾಯಿತು? 24. ಇನ್ನು ಲಸ ತೆಗೆದು ನೋಡೋಣ. 16 ಮತ್ತು 24. 4 4 4 6 2 2 2 3 2 1 3 3 3 4 2 8 8 2 16 16 3 48. ಏನ್ರಿ ಇದೆ? ಲಸ. ಹಾಗಾದರೆ 16 + 24 = ಎಷ್ಟಾಯಿತು? 30 ಆಯಿತು. ಆ ಸಂಖ್ಯೆಗಳ ಮೊತ್ತ ಎಷ್ಟು? 30. ನೆಕ್ಸ್ಟ್ 120ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ನೋಡ್ರಿ, 97ನೇದು 120ರ ಅವಿಭಾಜ್ಯ ಅಪವರ್ತನ. 2 6 60, 2 30, 2 15,
3 5 5 1 2ರ ಘಾತ 3 3ರ ಘಾತ 1 5ರ ಘಾತ 1 y ಪ್ಲಸ್ ಜೆಡ್. ಸೊ 3ರ ಘಾತ 1 ಐತಿ, 5ರ ಘಾತನೂ 1 ಐತಿ. ಸೊ ಇವೆರಡು ಕೂಡಿಸಿದ್ರೆ ಎಷ್ಟಾಯಿತು? 2 ಆಯಿತು. y ಪ್ಲಸ್ ಜೆಡ್ನ ಮೊತ್ತ ಎಷ್ಟಾಯಿತು? 2 ಆಗುತ್ತಾ. ನೆಕ್ಸ್ಟ್ 98 ಆಯಿತು. 0.3666 ಡ್ಯಾಶ್ ಎಷ್ಟಾಗ್ತೈತೆ? ಇಲ್ಲಿ ಒಂದು ಅಂಕಿ ಪುನರಾವರ್ತನೆ ಆಗೈತ್ರಿ. ಏನು ಮಾಡೋಣ? ಇದನ್ನು ಎಕ್ಸ್ ಅಂತ ಕರೀನು. ಇದಕ್ಕೆ ಏನು ಮಾಡೋಣ? 10ರಿಂದ ಗುಣಾಕಾರ ಮಾಡೋಣ. ಎಷ್ಟಾಗುತ್ತೆ? 3.6666 ಡ್ಯಾಶ್ ಡ್ಯಾಶ್ ಈಕ್ವಲ್ ಟು 10x ಆಯಿತು. ಇದನ್ನು ಈ ಉಕ್ಕರಲ್ಲಿ ಇದನ್ನು ಕಳೆಯೋಣ. 10xನಲ್ಲಿ 1x ಹೋಗುತ್ತಾ? 3.6666ರಲ್ಲಿ 0.3666 ಹೋಗ್ತಾ ಇದೆ. 10ರಲ್ಲಿ 1 ಹೋದರೆ 9x ಈಕ್ವಲ್ ಟು 3 ಹಂಗೆ ಇಟ್ಕೊಳ್ಳೋಣ. 6ರಲ್ಲಿ 3 ಹೋದ್ರೆ ಎಷ್ಟು ಉಳಿತದ? 3 ಉಳಿತದ. ಇನ್ನು 6ರಲ್ಲಿ 6 ಹೋದ್ರೆ 0 0. ಸೊ ಎಷ್ಟಾಯ್ತಿದ್ದು? 3.3 ಆಯಿತು. ಎಕ್ಸ್ ಈಕ್ವಲ್ ಟು 3.3 ಇದ್ದಿದ್ದು 33 ಆಗುತ್ತಾ? 9 ಇದ್ದಿದ್ದು 90 ಮಾಡ್ಕೊಳ್ಳೋಣ ನೇರವಾಗಿ. 3 11 3 30. ಸೊ ಎಷ್ಟಾಯಿತು ಅಂದರೆ 11/30 ಆಯಿತು. ಸರಿಯಾದ ಉತ್ತರ 11/30. ನೆಕ್ಸ್ಟ್ ನೋಡ್ರಿ 99. 2√3 ಪ್ಲಸ್ 3√2 ಡಿವೈಡೆಡ್ ಬೈ 2√3 ಮೈನಸ್ 3√2 ಈಕ್ವಲ್ ಟು ಎ ಪ್ಲಸ್ ಬಿ ಈಕ್ವಲ್ ಟು √6 ಆದಾಗ ಎ ಮತ್ತು ಬಿಗಳ ಬೆಲೆ ಕಂಡುಹಿಡಿಯಿರಿ. ನೋಡ್ರಿ, ಎ ಮತ್ತು ಬಿ ಕಂಡುಹಿಡಿಬೇಕಂದ್ರೆ ಛೇದವನ್ನು ಅಕ್ಕರಿಕಾರ ಮಾಡೋಣ. 2√3 3√2. ಸೊ ಮೈನಸ್ ಐತಿ, ಇಲ್ಲೇನಾಗ್ತದೆ? ಪ್ಲಸ್ ಆಗ್ತದೆ. ಹಾಗಾದರೆ 2 × √3 ಪ್ಲಸ್ 3 × √2. ಇವಾಗ ಗುಣಾಕಾರ ಮಾಡೋಣ. 2 2 4 4 × √3 ಅಂದರೆ √9 ಆಯಿತು. ಪ್ಲಸ್ 2 3 6 √3 × √2 ಅಂದರೆ √6 ಆಯಿತು. ಪ್ಲಸ್ 3 2 6 √2 × √3 ಅಂದರೆ √6 ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 3 9 √2 × 2 ಅಂದರೆ √4 ಆಯಿತು. ಡಿವೈಡೆಡ್ ಬೈ ಇದು ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ ಐತಿ. ಸೊ a² ಮೈನಸ್ b² ಅಂದರೆ 2√3 ಹೋಲ್ ಸ್ಕ್ವೇರ್ ಮೈನಸ್ 3√2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ 9ರ ವರ್ಗಮೂಲ 3 3 4 12 ಪ್ಲಸ್ 6√6 6√6 ಅಂದ್ರೆ 12√6 ಅಂತ ಬರಿತೇವೆ. ಪ್ಲಸ್ 9 4ರ ವರ್ಗಮೂಲ 2 9 2 18 ಬಾಗ್ಲೆ 2ರ ಘಾತ 2 ಅಂದರೆ 4 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 3 ಬರ್ತದೆ. 3ರ ಘಾತ 2 ಅಂದರೆ 9 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಬರ್ತಾ ಇದೆ. 12 ಪ್ಲಸ್ 18 30 ಪ್ಲಸ್ 12√6 4 3 12 ಮೈನಸ್ 9 2 18 30 ಪ್ಲಸ್ ಅಥವಾ 12√6 ಡಿವೈಡೆಡ್ ಬೈ ನೋಡ್ರಿ 18ರಾಗ 12 ಹೋದ್ರೆ 6 ಯಾವ 6 -6. ಹಾಗಾದರೆ ಇಲ್ಲಿ ಮೈನಸ್ ಸಾಮಾನ್ಯ 6 ಸಾಮಾನ್ಯ ತೆಗೆನು ಅವಾಗ ಏನು ಉಳಿತದೆ ನೋಡ್ರಿ 6 5 30 ಮೈನಸ್ 5 ಮೈನಸ್ ಪ್ಲಸ್ ಮೈನಸ್ 6 2 12 √6 ಡಿವೈಡೆಡ್ ಬೈ 6 ಸಾಮಾನ್ಯ 6 1 6 1 ತೆಗೆದುಬಿಡೋಣ. ಏನು ಉಳಿತು? -5 -2√6. ಸೊ ಹಾಗಾದರೆ ಇಲ್ಲಿ ಎ ಮತ್ತು ಬಿ ಏನಿದೆ? -5 ಮತ್ತು -2. ಸರಿಯಾದ ಉತ್ತರ ಆಪ್ಷನ್ 2 -5 ಮತ್ತು -2. ನೆಕ್ಸ್ಟ್ ನೋಡ್ರಿ 2 ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ. ಎಸ್ ಸರಿ ಇದೆ. 2 ಪೂರ್ಣಾಂಕಗಳ ವ್ಯತ್ಯಾಸ ಯಾವಾಗಲೂ ಪೂರ್ಣಾಂಕ ಸರಿ ಇದೆ. 2 ಪೂರ್ಣಾಂಕಗಳು ಗುಣಲಬ್ಧ ಯಾವಾಗಲೂ ಪೂರ್ಣಾಂಕ ಆಗಿರುತ್ತೆ ಸರಿ ಇದೆ. ಒಂದು ಪೂರ್ಣಾಂಕವನ್ನು ಮತ್ತೊಂದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ ತಪ್ಪು. ನೋಡಿರ್ಬೇಕಾದ್ರೆ ಒಂದು ಪೂರ್ಣಾಂಕ 4 ಇದೆ, ಅದರ 3ರಿಂದ ಭಾಗಾಕಾರ ಮಾಡ್ತಾನೆ, ಹೊಳೆ ಪೂರ್ಣಾಂಕ ಬರಂಗಿಲ್ಲ. ಎಷ್ಟು ಬರ್ತದ್ರಿ ಅಂದರೆ 1.33 ಬರ್ತಾ ಇದೆ. ಇದು ಪೂರ್ಣಾಂಕ ಸಂಖ್ಯೆ ಅಲ್ಲ, ದಶಮಾಂಶ ಸಂಖ್ಯೆ ಆಗೈತಿ. ಹಾಗಾದರೆ p
ಇಲ್ಲಿ ತಪ್ಪಾದ ಹೇಳಿಕೆ ಅಂದರೆ ಆಪ್ಷನ್ 4 ಇದೆ. ಇನ್ನು 42 ವಿದ್ಯಾರ್ಥಿಗಳಲ್ಲಿ 2.7% ವಿದ್ಯಾರ್ಥಿಗಳು ವಾಲಿಬಾಲ್, 3.7% ವಿದ್ಯಾರ್ಥಿಗಳು ಕರಾಟೆಯನ್ನು, ಉಳಿದವರು ಕಬಡ್ಡಿ ಅಭ್ಯಾಸ ಮಾಡ್ತಾ ಇದ್ದಾರೆ. ನೋಡ್ರಿ, 42 ವಿದ್ಯಾರ್ಥಿಗಳಿಗೆ 2.7, 7 1 7 6 12, 7 6 42, 6 2 12 ಮಂದಿ ಯಾವುದ್ರಿ ವಾಲಿಬಾಲ್. 3.7 ಐತಿ, 3 × 42 ಮಾಡಿದಾಗ 7 1 7 6 6 3 18 ವಿದ್ಯಾರ್ಥಿಗಳು ಕರಾಟೆ. ಹಾಗಾದರೆ ಎರಡೂ ಸೇರಿಸಿದಾಗ 30 ವಿದ್ಯಾರ್ಥಿಗಳಾದವು. ಒಟ್ಟು ವಿದ್ಯಾರ್ಥಿಗಳು 42. ಸೊ 42ರಲ್ಲಿ 32 ಕಳೆದ್ರೆ 12 ವಿದ್ಯಾರ್ಥಿಗಳು ಕಬಡ್ಡಿಯನ್ನು ಅಭ್ಯಾಸ ಮಾಡುತ್ತಾರೆ. ಅದೇ ರೀತಿಯಾಗಿ 0ಯನ್ನು ಹೊರತುಪಡಿಸಿ ಯಾವುದೇ ಭಿನ್ನರಾಶಿಯನ್ನು ಅದರ ವಿಲೋಮದ ಜೊತೆಗೆ ಗುಣಿಸಿದಾಗ ಗುಣಲಬ್ಧವು. ನೋಡ್ರಿ, 4 5 ಒಂದು ಭಿನ್ನರಾಶಿ, ಇದರ ವಿಲೋಮ 5 4 ಅಂಶ. ಹೌದ್ರಿ, ಗುಣಾಕಾರದ ವಿಲೋಮ ಅಂತ ಕರಿತೇವೆ. 4 1 4 1 5 1 5 1. ಸೊ ವ್ಯಾಲ್ಯೂ ಎಷ್ಟು ಬತ್ತು? 1 ಬತ್ತು. ಯಾವುದೇ ಒಂದು ಭಿನ್ನರಾಶಿ ತಗೊಳ್ರಿ, ಅದರ ವಿಲೋಮವನ್ನು ದತ್ತ ಸಂಖ್ಯೆಯೊಂದಿಗೆ ಗುಣಾಕಾರ ಮಾಡಿದರೆ ಯಾವಾಗಲೂ ಅದು ವ್ಯಾಲ್ಯೂ 1 ಬರ್ತಾ ಇದೆ. ಒಂದು ತೆಳುವಾದ ಆಯತಾಕಾರದ ಲೋಹದ ಹಾಳೆಯ ಉದ್ದ 3.12 ಮೀಟರ್ ಮತ್ತು ಅಗಲ 2.12 ಮೀಟರ್ ಆಗಿದೆ. ಲೋಹದ ಹಾಳೆಯ ವಿಸ್ತೀರ್ಣ ಆಯತಾಕಾರದಲ್ಲಿ ಐತಂದ್ರೆ ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಸೊ ಮಿಶ್ರ ಭಿನ್ನರಾಶಿ ವಿಷಮ ಭಿನ್ನರಾಶಿ 2 3 6 1 7 2 ಅಂಶ ಇಂಟು 2 2 4 1 5 2 ಅಂಶ. ಮಿಶ್ರ ಭಿನ್ನರಾಶಿ ವಿಷಮ ತಂದೇವೆ. ಸೊ ಎಲ್ಲಿ ಅಂಶ ಛೇದ ಕಟ್ತೋಗಲ್ರಿ. 7 5 35, 2 2 4. ಸೊ ಇದನ್ನು ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ತೊಂಬಂದ್ಬಿಡೋಣ. 8 4 32. ಸೊ 35 32 ಹೋದ್ರೆ 3 ಉಳಿತದ 4. ಏನಪ್ಪ ಅಂದರೆ 8.34 ಮೀಟರ್ ಸ್ಕ್ವೇರ್. ಆಪ್ಷನ್ 3 8.34 ಮೀಟರ್ ಸ್ಕ್ವೇರ್ ಇದೆ. ಇನ್ನು XY = 3/2 ಆದಾಗ x + y / x - y ನ ಬೆಲೆ ಕೇಳ್ತಿದ್ದಾನ. ಸೊ ಇದನ್ನು ಸ್ವಲ್ಪ ಸಮಸ್ಯೆಯನ್ನು ಬಿಡಿಸ್ಬೇಕಾಗುತ್ತಾರೆ. ಏನು x / y = 3/2 ಅಂತ ಇದೆ. ಎಕ್ಸ್ ಇಲ್ಲೇ ಇಟ್ಕೊಳ್ಳೋಣ 3/2. ಸೊ y ಅಂಶಕ್ಕೆ ಹೋಗ್ತದ, ಗುಣಾಕಾರ ಆಯಿತು. ಇನ್ನು x - y, x ವ್ಯಾಲ್ಯೂ ಸಿಕ್ತು. x ಅಂದ್ರೆ ಏನು? 3y / 2 ಪ್ಲಸ್ yಗೆ y ಹಾಕೀನಿ ಡಿವೈಡೆಡ್ ಬೈ ಎಕ್ಸ್ ಅಂದ್ರೇನು? 3y / 2 - y. ಇಲ್ಲಿ ಏನು ಛೇದದಲ್ಲಿ ಏನಿಲ್ಲ ಅಂದ್ರೆ 1 ಇರ್ತಾ ಇದೆ ರೀ. ಲಸ ತೆಗಿನ ಎಷ್ಟು ಬಂತು? 2 ಬರ್ತಾ ಇದೆ. 3y ಇಲ್ಲಿ 2ರಿಂದ ಗುಣಾಕಾರ ಮಾಡ್ತೇವೆ ಪ್ಲಸ್ 2y. ಇಲ್ಲೂ ಕೂಡ ಎಷ್ಟು ಬರ್ತದೆ? ಲಸ 2 ಬರ್ತಾ ಇದೆ. ಇಲ್ಲಿ 1ರಿಂದ ಇಲ್ಲಿ 2ರಿಂದ 3y - 2y. ಛೇದ 2 2 ತೆಗೆದುಬಿಡೋನು, ಸರಳವಾಗಿ ಹೋಗ್ಬಿಡ್ತದೆ. ಏನು? 3y + 2y 5y. 3y ಒಳಗಡೆ 2y ಹೋದ್ರೆ ಎಷ್ಟು ಉಳಿತದ? 1y ಉಳಿತದ. ಸೊ y ಕ್ಯಾನ್ಸಲ್ ಅಂದ್ರೆ 5/1 ಉಳಿತು. 5/1 ಅಂದ್ರೆ ಅದರ ವ್ಯಾಲ್ಯೂ 5. ಸೊ ಸರಿಯಾದ ಉತ್ತರ ಆಪ್ಷನ್ 5. ನೆಕ್ಸ್ಟ್, ಒಂದು ಪೆನ್ನಿನ ಬೆಲೆ 8.5 ಮತ್ತು ಒಂದು ಪೆನ್ಸಿಲ್ ಬೆಲೆ 5.5 ಆಗಿದೆ. ಹಾಗಾದರೆ ಒಂದು ಡಜನ್ ಪೆನ್ನು ಮತ್ತು ಅರ್ಧ ಡಜನ್ ಪೆನ್ಸಿಲ್ ಬೆಲೆ ಎಷ್ಟು? ನೋಡ್ರಿ, ಒಂದು ಪೆನ್ನಿನ ಬೆಲೆ ಎಷ್ಟೈತಿ? 8.5 ರೂಪಾಯಿ ಇದೆ. ಹಾಗಾದರೆ ಒಂದು ಡಜನ್ ಪೆನ್ನಿನ ಬೆಲೆ ಎಷ್ಟಾಗುತ್ತಾ? 8.5 × 12 ಮಾಡಬೇಕು. 8.5 × ಎಷ್ಟು ಮಾಡ್ತಾ ಇದ್ದೇವೆ? 12 ಮಾಡಿದಾಗ ನಮಗೆ ಒಂದು ಡಜನ್ ಪೆನ್ನಿನ ಬೆಲೆ ಸಿಗ್ತಾ ಇದೆ 102.0 ರೂಪಾಯಿ. ಅದೇ ರೀತಿ 5.5 ಒಂದು ಪೆನ್ಸಿಲ್ ಬೆಲೆ ಇದೆ, ಅರ್ಧ ಡಜನ್ ಹತ್ತೈತೆ. ಸೊ ಅರ್ಧ ಡಜನ್ ಬೆಲೆ ಅಂದ ಎಷ್ಟಾಗುತ್ತಾ? 33.0 ಆಗುತ್ತೆ. ಸೊ ಎಲ್ಲವನ್ನು ಕೂಡಿಸಿದಾಗ 135 ರೂಪಾಯಿ ಆಯಿತು. ಸರಿಯಾದ ಉತ್ತರ ಆಪ್ಷನ್ ಎಷ್ಟೇ? 4. ನೆಕ್ಸ್ಟ್, 6.15 ಇಂಟು ಬಿ 1.15 = 20 ಆದಾಗ ಎ ಬೆಲೆ ಅಂತ ಕೇಳ್ಯಾನ್ರಿ. ಸೊ ಇಲ್ಲಿ ಎ ಬೆಲೆಯನ್ನು ನಾವು ಸರಳವಾಗಿ ಏನಪ್ಪ ಅಂದರೆ ಆಪ್ಷನ್ ಯಾವ ರೀತಿ ಇರ್ತದೆ ಅದ್ರ ಮೂಲಕ ಹಾಕೋತ ಹೋಗೋಣ. ಏನು? 6 ಒಂದು ಎ ಅಂದರೆ 4 ಹಾಕೋಣ, ಇಂಟು ಬಿ ಅಂದರೆ 5 ಹಾಕೋಣ. ಸಾರಿ, ಎ ಅಂದರೆ 4 ಹಾಕಿದ್ದೇವೆ, ಬಿ ಅಂದರೆ ಏನು ಮಾಡೋಣ? 3 ಹಾಕೋಣ. 1/5 ಅಂಶ. 6 4 24 1 25 4 ಅಂಶ ಆಗುತ್ತಾ? ಇಂಟು 5 6 30 ಸಾರಿ 5 3 15 1 16 4 ಅಂಶ ಆಗುತ್ತಾ? 4 1 4 4 5 1
5 5 4 20. ಸೊ ಹೀಗಾಗಿ ಎ ಅಂದರೆ 4, ಬಿ ಅಂದರೆ 3. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 1 ಆಗಿದೆ. ಇನ್ನು 107ನೇ ಪ್ರಶ್ನೆ. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟವನ್ನು 24 ಸೆಕೆಂಡ್ಗಳಲ್ಲಿ ಓಡುತ್ತಾನೆ. ಅದನ್ನು ಕಿಲೋಮೀಟರ್ ಪರ್ ಅವರ್ನಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ನೋಡ್ರಲ್ಲ, ಅವ 200 ಮೀಟರನ್ನು ಎಷ್ಟು ಸೆಕೆಂಡ್ನಲ್ಲಿ ಓಡಾಕತ್ತಾನ? 24 ಸೆಕೆಂಡ್ನಲ್ಲಿ ಓಡಾಕತ್ತಾನ. ಅಂದ್ರೆ 1 ಸೆಕೆಂಡಿಗೆ ಆಯಿತು. ಇನ್ನು ಕಿಲೋಮೀಟರ್ ಪರ್ ಅವರ್ ಅಂದರೆ 18/5 ಮಾಡ್ತಾ ಇದ್ದಾವೆ. 5 1 5 40, 6 4 6 3, 4 1 4 10. ಸೊ 10 × 3 30 ಕಿಲೋಮೀಟರ್ ಪರ್ ಅವರ್. ಸರಿಯಾದ ಉತ್ತರ ಆಪ್ಷನ್ 3. ಇನ್ನು 108ನೇದು. 7500 ಜನಸಂಖ್ಯೆ ಇರುವ ಒಂದು ಹಳ್ಳಿಯಲ್ಲಿ 5% ಅನಕ್ಷರಸ್ಥರಿದ್ದಾರೆ. ಅಕ್ಷರಸ್ಥರ ಸಂಖ್ಯೆ ಇವು. ನೋಡ್ರಿ, 100ಕ್ಕೆ 5 ಮಂದಿ ಅನಕ್ಷರಸ್ಥರು ಅಂದ್ರೆ 95 ಮಂದಿ ಅಕ್ಷರಸ್ಥರು ಇರಬೇಕು. ಹಾಗಾದರೆ 7500ಕ್ಕೆ ಎಷ್ಟು ಜನ ಅದಾರ? 95 × 7500 ಭಾಗಲೇ 100. ಇವೆರಡು 0 ಇವೆರಡು 0. ಹಾಗಾದರೆ ಏನು ಉಳಿತು? 95 × 75. 95 × 75 ಗುಣಾಕಾರ ಮಾಡಿದರೆ ಸಾಕು. ನಮಗೇನು ಸಿಗ್ತದಪ್ಪ ಅಂದ್ರೆ ಜನಸಂಖ್ಯೆ ಅಕ್ಷರಸ್ಥರು 7125. ಸೊ 7125 ಅಕ್ಷರಸ್ಥರಿದ್ದಾರ. ನೆಕ್ಸ್ಟ್ 2 ಸಂಪೂರಕ ಕೋನಗಳು 5:4 ಅನುಪಾತದಲ್ಲಿದ್ದರೆ ಆ 2 ಕೋನಗಳು ಅಳತೆ. ನೋಡ್ರಿ, 5:4 ಅಂದ್ರೆ 9x ಅಂತ ತಗೊಳ್ಳೋಣ. ಸಂಪೂರಕ ಅಂದ್ರೂ ಒಂದೇ, ಪರಿಪೂರಕ ಅಂದ್ರೂ ಒಂದೇ. 180 ಡಿಗ್ರಿಗೆ ಸಮ ಇರ್ತಾವ. 9 1 9 20. ಸೊ x = ಎಷ್ಟಾಯಿತು? 20 ಆಯಿತು. ಹಾಗಾದರೆ ಇಲ್ಲಿ 5x ಅಂದರೆ 100 ಆಗುತ್ತಾ, 4x ಅಂದರೆ 80 ಆಗುತ್ತೆ. ಸೊ 100 ಮತ್ತು 80. ಸರಿಯಾದ ಉತ್ತರ ಆಪ್ಷನ್ 2ನೇದು. ನೆಕ್ಸ್ಟ್ ನೋಡ್ರಿ, ಚಿತ್ರದಲ್ಲಿ ಎಕ್ಸ್ ವ್ಯಾಲ್ಯೂ ಕೇಳ್ತಿದ್ದಾನೆ. ಬಾಹ್ಯ ಕೋನದ ಮೊತ್ತವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ ಮೊನ್ನೆ ಅವಧಿಯಲ್ಲಿ ತ್ರಿಭುಜಗಳನ್ನು ನೋಡುವಾಗ ನೋಡಿದ್ದೇವೆ. ಹಾಗಾದರೆ 5x = 115. 5 1 5 2 10, 5 3 15. x = ಎಷ್ಟಾಯಿತು? 23. ಸೊ ಸರಿಯಾದ ಉತ್ತರ ಆಪ್ಷನ್ 3 23. ನೆಕ್ಸ್ಟ್, ಕೆಲವು ಅಂಕಗಳ ಮಧ್ಯಾಂಕ ಮತ್ತು ಸರಾಸರಿಗಳು ಕ್ರಮವಾಗಿ 40 38 ಆದಾಗ ನೈಜ ಬಹುಲಕ. ಅರ್ಥ ಮಾಡ್ಕೊಳ್ರಿ, ನಾ ಹೇಳಿದೆ ಏನು ಮಧ್ಯಾಂಕ ರೂಢಿ ಬೆಲೆ ಕಂಡುಹಿಡಿಯೋತ್ನಾಗ ಬ ಸ ಮ ಅಂತೇಳಿ ಏನು 1 + 2 = 3 ಮಧ್ಯಾಂಕ ಅಂತೇಳಿ. ಹಾಗಾದರೆ ಬಹುಲಕ ಬೇಕು ಅಂದರೆ 3 ಮಧ್ಯಾಂಕದಲ್ಲಿ 2 ಸರಾಸರಿ ಕಳಿಬೇಕು. 3 ಮಧ್ಯಾಂಕ ಎಷ್ಟಿದೆ? 40 ಇದೆ. -2 ಬಹುಲಕ ಎಷ್ಟಿದೆ? 38 ಇದೆ. ಸೊ 120 -78. 120 78 ಹೋದರೆ ಎಷ್ಟು ಉಳಿತದ್ರಿ? 44 ಉಳಿತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 120 78 ಅಲ್ರಿ, 8 2 16 76 ಆಗುತ್ತೆ. ಸೊ 120ರಲ್ಲಿ 76 ಕಳೆದ್ರೆ ಎಷ್ಟು? 44 ಉಳಿತಾ ಇದೆ. ನೆಕ್ಸ್ಟ್ ನೋಡ್ರಿ, ಹೀಗಿದೆ fx. ಇಲ್ಲಿ ಏನು ಮಾಡಬೇಕು ಅಂದರೆ f ಮತ್ತು x ಅನ್ನು ಗುಣಾಕಾರ ಮಾಡಬೇಕು. f ಮತ್ತು x ಅನ್ನು ಏನು ಮಾಡಬೇಕಾಗುತ್ತೆ? ಗುಣಾಕಾರ ಮಾಡಬೇಕಾಗುತ್ತೆ. ಹಾಗಾದರೆ 15 4 60, 15 6 90, 25 3 75, 35 × x 35x, 45 90. ಇವೆಲ್ಲವನ್ನ ಕೂಡಿಸಿದ್ದೇವೆ ಅಂದರೆ ನಮ್ಗೆ ಸಿಗ್ಮಾ fx ಅಂತ ಸಿಗ್ತಾ ಇದೆ. ಇವೆಲ್ಲವನ್ನ ಕೂಡಿಸಿದ್ರೆ ಏನು ಸಿಗ್ತಾ ಇದೆ? ಸಿಗ್ಮಾ fx ಎಷ್ಟಾಗುತ್ತಪ್ಪ ಅಂದರೆ ಇವೆಲ್ಲವನ್ನ ಕೂಡಿಸಿದ್ರೆ 255 + 35x ಆಯಿತು. ಇನ್ನು ಎಫ್ ಅನ್ನು ಕೂಡಿಸಿದರೆ ಏನಾಗುತ್ತೆ? ಸಿಗ್ಮಾ ಎಫ್ ಅಂತ ಉಳಿತಾ ಇದೆ. 6 4 10, 10 3 15, 15 + x ಆಗುತ್ತೆ. ಸರಾಸರಿ ಕೊಟ್ಟಿದ್ದಾನೆ. ಹಾಗಾದರೆ x ಬಾರ್ = ಸಿಗ್ಮಾ fx / ಸಿಗ್ಮಾ ಎಫ್. x ಬಾರ್ ಎಷ್ಟಿದೆ? 21.5 ಇದೆ. =
ಸಿಗ್ಮಾ ಎಫ್ ಎಕ್ಸ್ 755 ಪ್ಲಸ್ 35x ಡಿವೈಡೆಡ್ ಬೈ 15 ಪ್ಲಸ್ ಎಕ್ಸ್. ಭಾಗಾಕಾರ ಕಡೆ ಹೋದರೆ ಗುಣಾಕಾರ ಆಗುತ್ತಾ. ಹಾಗಾದರೆ 21.5 15 ಪ್ಲಸ್ ಎಕ್ಸ್ ಗುಣಾಕಾರ ಆಯಿತು, 255 ಪ್ಲಸ್ 35x ಆಯಿತು. 21.5 ಇಂಟು 15 ಮಾಡಿದಾಗ ಎಷ್ಟಾಗುತ್ತಪ್ಪ ಅಂದರೆ 322.5 ಆಯಿತು, ಪ್ಲಸ್ 2.15x ಆಗುತ್ತಾ, ಈಕ್ವಲ್ ಟು 255 ಪ್ಲಸ್ 35x. 322.5ರಲ್ಲಿ 255 ಕಳೆಯೋಣ, 35x ಒಳಗಡೆ ಮೈನಸ್ 21.5x ಕಳೆಯೋಣ. 322.5 ಒಳಗಡೆ ನಾವು ಒಂದು ಕಳೆದೇವೆ ಅಂದರೆ ಎಷ್ಟು ಉಳಿತಾ ಇದೆ ಅಂದರೆ 67.5 ಉಳಿತಾ ಇದೆ. 35x ಒಳಗಡೆ 21.x ಅನ್ನು ಕಳೆದೇವೆ ಅಂದರೆ ಎಷ್ಟು ಉಳಿತಾ ಇದೆ ಅಂದರೆ 13.5x ಉಳಿತಾ ಇದೆ. ಸೊ ಬಿಂದು ತೆಗೆನ 135 ಒಂದಲೇ 135. ಸೊ ಎಕ್ಸ್ ಇಕ್ವಲ್ ಟು ಎಷ್ಟಾಯಿತು 5 ಆಯಿತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಇನ್ನು ವರ್ಗಾಂತರದ ಮಧ್ಯ ಬೆಲೆಯು 52, ಅದರ ವರ್ಗಾಂತರದ ಗಾತ್ರ 10 ಆದಾಗ ಆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿ. ನೋಡ್ರಿ, ನೈಜ ಮಿತಿ ಅಂದ್ರೆ ಪಾಯಿಂಟ್ ಒಳಗಡೆ ಬರ್ತಿತ್ತು, ಆದರೆ ನೈಜ ಮಿತಿ ಕೇಳಿಲ್ಲ. ಹೌದ್ರಿ, ಇನ್ನು ಏನು ಕೇಳಿದಾನ ಮೇಲ್ಮಿತಿ ಮತ್ತು ಕೆಳಮಿತಿ. ಸೊ ಇದು ವರ್ಗಾಂತರ 10 ಐತಿ, ಬಟ್ ಫಸ್ಟಿಗೆ ಮೇಲ್ಮಿತಿ ಕೇಳ್ಯಾನ, ಹಾಗಾದರೆ ಇದು ಅಲ್ಲ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 57 ಮತ್ತು 47. ಮೇಲ್ಮಿತಿ 57, ಕೆಳಮಿತಿ 47. ನೆಕ್ಸ್ಟ್, ಪಿ ಕ್ಯೂ ಆರ್ ಎಸ್ ಮತ್ತು ಟಿಗಳ 5 ಅನುಕ್ರಮ ಧನ ಬೆಸ ಪೂರ್ಣಾಂಕಗಳಾದಾಗ ಅವುಗಳ ಸರಾಸರಿಯು. ನೋಡ್ರಿ, ಬೆಸ ಪೂರ್ಣಾಂಕಗಳಾದಾಗ ಅಂದ ತಕ್ಷಣ ನಾವು ನೋಡಿ ಗಾಬರಿ ಬೇಡ್ರಿ, ಏನು ತೊಗೊಂಬಿಡ್ರಿ, ಮೊದಲ 5 ಬೆಸ ಪೂರ್ಣಾಂಕಗಳು ಯಾವದವ ಬರ್ಕೊಂಡ್ಬಿಡೋಣ. 1 3 5 7 9. ಸೊ ಇವುಗಳನ್ನು ಕೂಡಿಸಿ ಏನು ಕಂಡಿಡೇನ, ಸರಾಸರಿ ಕಂಡಿಡೇನ. 5 ಅದಾವ. 9 1 10, 3 7 10, 20 1 5 25 ಬಾಗಲೇ 5. 5 ಒಂದಲೇ 5 5. ಸೊ ಎಷ್ಟು ಬತ್ರಿ 5 ಬತ್ತು. ಸೊ ಈ 5 ಪಿ ಅಂದ್ರೆ 1, ಕ್ಯೂ ಅಂದ್ರೆ 2, ಆರ್ ಅಂದ್ರೆ ಕ್ಯೂ ಅಂದರೆ 3, ಆರ್ ಅಂದರೆ 5, ಎಸ್ ಅಂದರೆ 7, ಟಿ ಅಂದರೆ 9. ಹೌದ್ರಿ, ಹಾಗಾದರೆ ನಮಗೇನು ಕೇಳ್ಯಾನ ನೋಡ್ರಿ, ಅವ ಸರಾಸರಿ 5 ಇದೆ. ಪಿ ಅಂದರೆ ಎಷ್ಟೈತಿ 1 ಐತಿ, ಪ್ಲಸ್ 4 2 ಕೂಡಿಸಿದಾಗ ಎಷ್ಟು ಬತ್ತು 5 ಬತ್ತು. ಸೊ ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಪಿ ಪ್ಲಸ್ 4. ಪಿ ಅಂದರೆ 1, ರೈಟ್ ರೀ. ನೆಕ್ಸ್ಟ್, ಒಂದು ಹಿಸ್ಟೋಗ್ರಾಮ್ ನಕ್ಷೆಯಲ್ಲಿ ಪ್ರತಿ ವರ್ಗಾಂತರ ಆಯತವನ್ನು ರಚಿಸಲು ಪಾದವಾಗಿ ಪರಿಗಣಿಸಬೇಕಾದ ಅಂಶ ಯಾವುದು ಅಂದರೆ ವರ್ಗಾಂತರದ ಮಧ್ಯಬಿಂದು. ವರ್ಗಾಂತರದ ಮಧ್ಯಬಿಂದು. ಸಂಚಿತ ಆವೃತ್ತಿ ವಿತರಣೆಯನ್ನು ಪ್ರತಿನಿಧಿಸುವ ನಕ್ಷೆ ಯಾವುದು ಅಂದರೆ ಓಜಿಯು ನಕ್ಷೆ ಅಂತ ಬರ್ತಾ ಇದೆ. ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ 7:3 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 9:5 ಆದಾಗ ಮಗನ ಈಗಿನ ವಯಸ್ಸು. ನೋಡ್ರಿ, ಅವರ ಈಗಿನ ವಯಸ್ಸು 7x ಮತ್ತು 3x. ಹೌದ್ರಿ, 10 ವರ್ಷಗಳ ನಂತರ ಅಂದ್ರೆ 10 ವರ್ಷವನ್ನು ಕೂಡಿಸೋನು. 10 ವರ್ಷವನ್ನು ಕೂಡಿಸೋನು. ಅವಾಗ ಎಷ್ಟಾಗುತ್ತೆ ಅನುಪಾತ 9:5 ಆಗುತ್ತೆ. ಈಗ ಓರೆ ಗುಣಾಕಾರ ಮಾಡೋನು. 7 ಇಲ್ಲೇ 35x ಪ್ಲಸ್ 50, 9 3 27x ಪ್ಲಸ್ 9 10 90. 35x ಮೈನಸ್ 7x ಈಕ್ವಲ್ ಟು 90 ಮೈನಸ್ 50. ಸೊ 27x ರೇ ಎಷ್ಟು ಉಳಿತದ್ರಿ 8x ಈಕ್ವಲ್ ಟು 40. 8 1 8 5. ಸೊ ಎಕ್ಸ್ ಈಕ್ವಲ್ ಟು 5 ಆಯಿತು. ಹಾಗಾದರೆ ಯಾರ ಮಗನ ವಯಸ್ಸು ಎಷ್ಟು 3x. 3x ಅಂದರೆ 3 × 5 ಈಕ್ವಲ್ ಟು ಎಷ್ಟಾಯಿತು 15 ವರ್ಷ. ಆಪ್ಷನ್ 1 ಸರಿಯಾದ ಉತ್ತರ. ತಂದೆದು ಕೇಳಿದರೆ 35 ವರ್ಷ ಆಕಿತ್ತು, ಬಟ್ ಮಗಂದು ಕೇಳಿದಾನ ಅಂದ್ರೆ ಅಲ್ಲಿ 15 ವರ್ಷ. ಒಂದು ಡಬ್ಬದಲ್ಲಿ 770 ಹಣವಿದೆ. ಈ ಹಣದಲ್ಲಿ ರೂಪಾಯಿ 1 ಪೈಸೆ 50 ಮತ್ತು 25 ಪೈಸೆ ನಾಣ್ಯಗಳು 2 3 4ರ ಅನುಪಾತದಲ್ಲಿದ್ದರೆ ಆ ಡಬ್ಬಿಯಲ್ಲಿರುವ 50 ಪೈಸೆಗಳ ನಾಣ್ಯಗಳ ಸಂಖ್ಯೆ ಎಷ್ಟು?
ನೋಡ್ರಿ 50 ಪೈಸೆಗಳ ನಾಣ್ಯಗಳ ಸಂಖ್ಯೆ. 1 ರೂಪಾಯಿದಿತ್ತು ಅಂದರೆ ಒಂದೇ ಇರ್ತದೆ. 50 ಪೈಸೆದು 1 ರೂಪಾಯಿ ಆಗ್ಬೇಕು 2. 1 ರೂಪಾಯಿದು ಇದಾಗಬೇಕಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹೌದ್ರಿ. ಸೊ ಹೀಗಾಗಿ ಇದ್ರ ಎಷ್ಟಿರ್ತದೋ ಅದರ 3ರಷ್ಟು. ಇದು 2 ಇದ್ದರೆ 3, ಇದು 4ರಷ್ಟು ಇರ್ತಾ ಇದೆ. ಈ ರೀತಿಯಾಗಿ ಅವು ಏನಾಗಿರಪ್ಪ ಅಂದ್ರೆ ಹೊಂದಾಣಿಕೆ ಆಗ್ತಿರ್ತಾವ್ರಿ. ನೋಡ್ರಿ ಈ ರೀತಿ ಇದೆ. 118ನೇದು 2 ಅನುಪಾತ 1 ರೂಪಾಯಿದು 3 ಅನುಪಾತ 4. ನೋಡ್ರಿ 1 ರೂಪಾಯಿ ನಾಣ್ಯ 1 ಆಗುತ್ತೆ. 50 ಪೈಸೆ ನಾಣ್ಯ ಏನಾಗುತ್ತೆ? 2 ಆಗಬೇಕು. 25 ಪೈಸೆ ನಾಣ್ಯ ಏನಾಗಬೇಕು? 4 ಆಗಬೇಕು. ಅಂದರೆ ಇವು 1 ರೂಪಾಯಿ ಪೂರ್ಣ ಆಗಾಕ. ಇನ್ನು ಲಸ ತೆಗೆದ್ರೆ ಎಷ್ಟಾಯ್ತು ರೀ? 4 ಆಗುತ್ತೆ. ಲಸ ಎಷ್ಟಾಗುತ್ತೆ? 4 ಆಯಿತು. ಹಾಗಾದ್ರೆ ನೋಡ್ರಿ 2 ಪೂರ್ಣಾಂಕ 1 ಅಂಶ ಅಂದರೆ 4. 3 2 ಅಂಶ ಇಂಟು 4 ಅನುಪಾತ 4 4 ಅಂಶ ಇಂಟು 4. 4 2 8, 2 1 2 2 2 3 6, 4 1 4. ಸೊ ಎಷ್ಟಾಯ್ತು ನೋಡ್ರಿ? 8 ಅನುಪಾತ 6 ಅನುಪಾತ 4 ಅದು. ಹಾಗಾದರೆ ಇವು ಒಟ್ಟು ಕೂಡಿಸ್ಬಿಡೋಣ. ಎಷ್ಟಾಗುತ್ತೆ? 18 ಆಗುತ್ತೆ. ಇನ್ನು ಎಷ್ಟು ರೂಪಾಯಿ ನಾಣ್ಯ ಕೇಳ್ಯಾನ್ರಿ ಅವ? 25 ಪೈಸೆ. ಸೊ 25 ಪೈಸೆ ನಾಣ್ಯವನ್ನು ನಾನು ಕಂಡುಹಿಡಿಬೇಕಾಗಿದೆ. 25 ಪೈಸೆ ನಾಣ್ಯವನ್ನು ನೋಡಿದಾಗ ಅನುಪಾತ ಎಷ್ಟು ಬಂದದ? 4/18 ಇಂಟು ಎಷ್ಟು ರೂಪಾಯಿ ಇದೆ ರೀ? 270 ಇದೆ. 9 2 9, 3 27, 30 ಆಯಿತು. 2 1 2 2 32 60. ಎಷ್ಟಾಯ್ತು ರೀ? ಇದು 60 ರೂಪಾಯಿ ಆಯಿತು. ಎಷ್ಟು ರೂಪಾಯಿದು? 25 ಪೈಸೆ ನಾಣ್ಯ 60 ಆಯಿತು. ಹಾಗಾದರೆ 60 ಐತಿ. ಇಂಥ ನಾಣ್ಯಗಳು ಎಷ್ಟಿರಬೇಕು? 4. ಹಾಗಾದರೆ 240 ಆಗಬೇಕಾಗಿತ್ತು. ಬಟ್ ಇಲ್ಲಿ 240 ಇಲ್ಲ. 240 ಇಲ್ಲ. ನೆಕ್ಸ್ಟ್ 5 7 15 ಚತುರ್ಥಕ ಅನುಪಾತ. ನೋಡ್ರಿ 7 ಇಂಟು 15, 5 ಇಂಟು 5 1 5, 3 ರೈಟ್. ಹಾಗಾದರೆ 7 3 21. ಸೊ ಸರಿಯಾದ ಉತ್ತರ ಯಾವುದು? 21 ಆಗಿದೆ. ನೆಕ್ಸ್ಟ್ 9 ಮತ್ತು x ರ ಗುಣೋತ್ತರ ಮಾಧ್ಯ 6 ಆದಾಗ ನೋಡ್ರಿ ಗುಣೋತ್ತರ ಮಾಧ್ಯ ಅಂದರೆ √a ಇಂಟು b. ಇಲ್ಲಿ ಎಷ್ಟಾಗೈತೆ ರೀ? 6 ಆಗೈತೆ. 6 ಈಕ್ವಲ್ ಟು √a ಅಂದರೆ 9 ಇಂಟು b. ಹಂಗೆ ಬರ್ಕೊಳ್ಳೋಣ. 6 ಈಕ್ವಲ್ ಟು 9ರ ವರ್ಗಮೂಲ 3√b. ಸೊ 3 1 3 2 2 ಈಕ್ವಲ್ ಟು √b ಆಯಿತು. ಇನ್ನು ವರ್ಗ ಮಾಡಿದಾಗ 2 ಸ್ಕ್ವೇರ್ ಇಂಟು √b ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 2 2 4 ಈಕ್ವಲ್ ಟು b. ಸೊ b ವ್ಯಾಲ್ಯೂ ಎಷ್ಟಾಯಿತು? 4. ಆಪ್ಷನ್ 3.